ಸ್ಟೆಪೆಸ್ಟ್ ಹಿಲ್. ಯೇ ಬರ್ಡ್. ನಾವು ತಾಜ್ ಮಡಿಕೇರಿಯಲ್ಲಿ ಉಳ್ಕೊಂಡಿದ್ವಿ. ಹಾಗೆ ವಾಕ್ ಮಾಡೋಣ ಅಂದ್ಕೊಂಡು ಹೊರಗಡೆ ಬಂದ್ವಿ. ವಾಕ್ ಮಾಡ್ತಾ ಮಾಡ್ತಾ ಈ ಕಡೆ ಬಂದ್ವಿ. ಇಲ್ಲಿ ಒಂದು ಬೋರ್ಡ್ ನೋಡಿದ್ವಿ. ಆ ಬೋರ್ಡಲ್ಲಿ ಏನಿತ್ತಂದರೆ ನಿಶಾನಿ ಬೆಟ್ಟ ಅಂತ ಇತ್ತು. ಆ ಬೋರ್ಡ್ ನೋಡ್ತಾ ಇದ್ದಂಗೆ ಓಕೆ ನಾವು ಈ ಬೆಟ್ಟ ಹತ್ತೋಣ ಅಂದ್ಕೊಂಡು ಶುರು ಮಾಡಿದ್ವಿ. ಲೈಟಲ್ಲ ಹತ್ತುತ್ತಾ ಹೋಗ್ತಾನೇ ಇದ್ವಿ. ಯಾರೊಬ್ಬರೂ ಇರಲಿಲ್ಲ ಇಲ್ಲಿ. ನಾವೇ ಹಾಗೆ ಹತ್ತುತ್ತಾ ಹೋಗ್ತಾನೇ ಇದ್ವಿ. ಎಷ್ಟು ದೂರ ಹೋಗಬೇಕು ಮತ್ತು ಏನೇನಿದೆ ಇದರೊಳಗಡೆ ಕಾಡಲ್ಲಿ, ಯಾವ ಪ್ರಾಣಿಗಳಿದೆ ಏನೂ ಗೊತ್ತಿರಲಿಲ್ಲ. ಆದರೆ ಇದು ಯಾವ ಥಾಟ್ ಕೂಡ ಬರಲಿಲ್ಲ ನಮಗೆ ಮೈಂಡಲ್ಲಿ. ಇವಾಗ ಈ ವಿಡಿಯೋ ನೋಡಿದ್ರೆ ಅನಿಸುತ್ತೆ, ಏನಾದರೂ ಸ್ನೇಕ್ ಬಂದಿದ್ದರೆ ಏನು ಮಾಡ್ತಾಯಿದ್ದೆ, ಯಾವುದಾದ್ರೂ ಪ್ರಾಣಿಗಳು ಬಂದಿದ್ದರೆ ಏನು ಮಾಡ್ತಾಯಿದ್ದೆ ಅಂತ ಭಯ ಆಗುತ್ತೆ. ಆದರೆ ಆ ಟೈಮಲ್ಲಿ ಯಾವ ಯೋಚನೆಯೂ ಬರಲಿಲ್ಲ. ಎಷ್ಟು ಪಾಸಿಟಿವ್ ಇತ್ತು ಅಂದರೆ ತುಂಬ ಪಾಸಿಟಿವ್ ಇತ್ತು. ಹತ್ತಬೇಕಂದ್ರೆ ತುಂಬ ಜಾರ್ತಾ ಇತ್ತು.
ಸುಮಾರು 1-1.5 ಕಿಲೋಮೀಟರ್ ದಟ್ಟವಾದ ಕಾಡು, ದೊಡ್ಡ ದೊಡ್ಡ ಮರಗಳ ಜೊತೆ ಇರೋ ದಟ್ಟ ಕಾಡಲ್ಲಿ ನಡೆದ ಮೇಲೆ ಈ ಥರ ವ್ಯೂ ಸಿಗುತ್ತೆ. ಬೆಟ್ಟದ ತುದಿಗೆ ಹೋಗಬೇಕು ಅಂದರೆ ಇನ್ನೂ ಸುಮಾರು ದೂರ ಹೋಗಬೇಕು ಮುಂದೆ. ಅಷ್ಟು ದೊಡ್ಡ ದಟ್ಟ ಕಾಡಲ್ಲಿ ಕಣ್ ಕಾಣ್ತಾನೇ ಇರಲಿಲ್ಲ. ಈಗ ಹೊರಗಡೆ ಬಂದಮೇಲೆ ಕಣ್ಣು ನೋಡ್ಬೋದು. ನಾನೀಗ ಈ ಬೆಟ್ಟದ ತುದಿಗೆ ಹೋಗಬೇಕು. ಈ ಬೆಟ್ಟ ತುಂಬ ಕಡಿದಾಗಿದೆ. ಇಲ್ಲಿಂದನೇ ಹೋಗಬೇಕು, ಅಥವಾ ಬೇರೆ ರೂಟ್ ಕೂಡ ಇದೆ, ಆ ಕಡೆಯಿಂದ ಸುತ್ಕೊಂಡು ಬರಬೇಕು. ನಾನು ಆಲ್ರೆಡಿ ತುಂಬ ದೂರ ನಡ್ಕೊಂಡು ಬಂದಿದ್ದೆ, ಅದಕ್ಕೆ ನಾನು ಡೈರೆಕ್ಟಾಗಿ ಹತ್ತೋಣ ಅಂದ್ಕೊಂಡು ಶುರು ಮಾಡಿದೆ. ತುಂಬ ಜಾರ್ತಾ ಇತ್ತು, ಅದು ಟ್ರೈ ಮಾಡಿದೆ, ಹತ್ತಿದೆ. Wanna stay in with you, cause everyone is so loud. I just want a little bit of peace and quiet. Keep it quiet. Give me a sense of direction. Give me some time for introspection. ಮಶ್ರೂಮ್, ಈ ಮಶ್ರೂಮ್ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಈ ಬೆಟ್ಟಕ್ಕೆ ಮಶ್ರೂಮ್ ಬೆಟ್ಟ ಅಂತಲೇ ಎಷ್ಟಿಟ್ಬಿಟ್ಟೆ. ಆಮೇಲೆ ಇಷ್ಟಕ್ಕೆ ನಾವು ಸುಮ್ಮನೆ ಆಗಲಿಲ್ಲ, ಮತ್ತೆ ಇನ್ನೊಂದು ಬೆಟ್ಟ ದೊಡ್ಡದಾಗಿ ಕಾಣ್ತಾ ಇತ್ತು. ಈ ಬೆಟ್ಟದಿಂದ ಆ ಬೆಟ್ಟ ಹೋಗೋಣ ಅಂದ್ಕೊಂಡು ಮತ್ತೆ ಈ ಬೆಟ್ಟ ಇಳಿದ್ಬಿಟ್ಟು ಇನ್ನೊಂದು ಬೆಟ್ಟ ಹತ್ತುತ್ತಾ ಇದ್ದೀವಿ ಈಗ. ಆ ಬೆಟ್ಟದ ತುದಿಯಿಂದ ಈ ಬೆಟ್ಟಕ್ಕೆ ಬಂದಿದ್ದೀವಿ. Just wanna be found. Ooh, I've been lost. I just wanna be found. ಬೇರೆ ಪ್ರಾಪರ್ಟಿ Give me a sense of direction. ಮಶ್ರೂಮ್ ಬೆಟ್ಟ. Give me some time for introspection. ಎಸ್, ಅದೇ ಮಶ್ರೂಮ್ ಬೆಟ್ಟ. Give me a sense of direction. Give me a sense of direction. Super Give me a sense. Give me a sense. Give me a Yay. sense of forward motion. I need to keep on going. ಇದೇ ಟಾಪ್, ಎಲ್ಲ
ಬೆಟ್ಟಕ್ಕಿಂತ ಹೈಯೆಸ್ಟ್ ಪೀಕ್ ಇರೋದು ಇದೇ ಬೆಟ್ಟ. ನಾವು ಹೋಗಿನ ಮಶ್ರೂಮ್ ಬೆಟ್ಟ ಕೂಡ ಚಿಕ್ಕದು ಕಾಣ್ತಿದೆ ಇಲ್ಲಿಗೆ. ಟಾಪೆಸ್ಟ್ ಹಿಲ್. ಇದೇ ನಿಶಾನಿ ಬೆಟ್ಟ. ತುಂಬ ಬ್ಯೂಟಿಫುಲ್ ಇದೆ, ಯೇ ತುಂಬ ಗಾಳಿ ಇದೆ. ಗಾಡಿ ಇದೆನಾ? Reminiscing of good old days, remembering to forget all the bad ones. ಇದು ಮಶ್ರೂಮ್ ಬೆಟ್ಟ. ಇದಕ್ಕಿಂತ ದೊಡ್ಡದ ಬೆಟ್ಟ ಆಕ್ಚುಲಿ ನಾವು ಅಲ್ಲಿ ಹೋಗಿದ್ದು, ಆ ಬೆಟ್ಟಕ್ಕೆ ಹೋಗಿದ್ದು. ಈಗ ವಾಪಸ್ ಹೋಗ್ತಾ ಇದೀವಿ. ಇದೇ ಮಶ್ರೂಮ್ ಬೆಟ್ಟ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದಿನ್ನೂ ಹೈಯೆಸ್ಟ್ ಪೀಕ್ ಇಲ್ಲ. ಸುತ್ತಮುತ್ತ ಬೆಟ್ಟಕ್ಕೆಲ್ಲ ಅದೇ ಪೀಕ್ ಬೆಟ್ಟ. ಅದನ್ನು ಕೂಡ ಹತ್ತಿ ಬರ್ತಾ ಇದೀವಿ. Sometimes sour, sometimes sweet. And I'm not shining like story called everything's peachy. Can we ಯಾರು ಇಲ್ಲ ಇಲ್ಲಿ. straight to the plot twist, please? ಅದೇ ಮಶ್ರೂಮ್ ಬೆಟ್ಟ. ಅದಕ್ಕಿಂತ ಮುಂದಕ್ಕೆ ಪೀಕ್ ಬೆಟ್ಟ ಕಾಣುತ್ತೆ. ನಾವು ಬೆಟ್ಟ ಹತ್ತಿ ಇಳಿಬೇಕಾದ್ರೆ ಸ್ವಲ್ಪ ಜನಗಳು ಸಿಕ್ಕಿದ್ರು. ಅವಾಗ ಗೊತ್ತಾಯಿತು ನಮಗೆ ತಾಜಿಂದ ಗೈಡ್ ಅರೇಂಜ್ ಮಾಡ್ತಾ ಇದ್ರು ಅಂತ. I saw you walking around. I thought You want you were walking around in the No, we thought we tasted it was closed, no one was there. Then we thought we loved the king. We went to both the Can you peaks. keep this safe? That is the highest peak, right? That's the Keep this in my bag. That is the highest peak on this Take thing. the smaller Take the tiny one. Okay, Take the tiny one. Highest, yeah, 4600 feet. Don't take the bigger one, Dwayne. Property is at 4000 feet. Okay. We Wait, have wait, wait. 600 Take the feet. tiny one. Okay. Which is the highest peak in Madikeri? In Madikeri, River Kaveri, Okay. Talakaveri. Brahmagiri and Pushpagiri are the two ranges. This is Pushpagiri. We are part of the Pushpagiri. Okay. And this is the highest peak. In Madikeri, every month. ದಿಸ್ ವೈಟ್ ಪ್ಯಾಚಸ್ ಪತ್ತರ. I'm not shining like story called everything's peachy. Can we just skip straight to the plot twist, please? ಆ ಗೈಡಿಂದ ನಮಗೆ ಗೊತ್ತಾಗಿತ್ತು ಆ ಸ್ಟೋನ್ ಮೇಲೆ ವೈಟ್ ಪ್ಯಾಚಸ್ ಇದೆಯಲ್ಲ ಅದು ಆಮೇಲೆ ದಿನ ಕಳೆದ ಹಾಗೆ ಅದು ಪತ್ತರ್ಕಿ ಪೂಲ್ ಆಗುತ್ತೆ ಅಂತ ಎಲ್ಲಿಗೆ? ಅವ್ರು ಹೇಳಿದ್ರು. ಇದೇನಾದರೂ ನಾವು ಮನೆಗೆ ಏನಾದರೂ ತೊಗೊಂಡು ಬಂದರೆ ಆ ಸ್ಟೋನು ಅದು ಹಾಳಾಗ್ಬಿಡುತ್ತಂತೆ ಅದು. ಗೊತ್ತಾ? ಕಾಡಿನ ಮಧ್ಯ ಪತ್ತರ್ಕಿ ಪೂಲ್ ಅಂದರೆ ಕಲ್ಲು ಹೂವು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಪಲಾವ್ಗೆ ಹಾಕ್ತೀವಲ್ಲ ಅದೇ ಕಲ್ಲು ಹೂವು. ಇಲ್ಲಿ ಒಂದು ಡಿಫ್ರೆಂಟ್ ಕಲರ್ ಫ್ರಾಗ್ ನೋಡಿದ್ವಿ. ವೈಟ್ ಫ್ರಾಗ್ ಇದೆ. ಆ ಕಪ್ಪೆ ಎಲೆ ರೀತಿದೇ ಇತ್ತು, ಅದು ಕಪ್ಪೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ನಾವು ಟ್ರಕ್ಕಿಂಗ್ ಮುಗಿಸ್ಕೊಂಡು ತಿಂಡಿಗೆ ಹೋದ್ವಿ. ಅಲ್ಲಿ ಹೋಟೆಲ್ ಸ್ಟಾಫಲ್ಲಿ ಗಮನಿಸಿದ್ರು ರಕ್ತ ಬರ್ತಾ ಇರೋದು. ನನ್ನ ಹಸ್ಬೆಂಡ್ ಕಾಲಿಂದ ಬ್ಲಡ್ ಬರ್ತಾ ಇತ್ತು. ಅವಾಗ ಅವ್ರು ಹೇಳಿದ್ರು, ನೀವು ಟ್ರಕ್ಕಿಂಗ್ ಹೋಗಿದ್ರಾ, ಅಲ್ಲಿ ತುಂಬ ಲೀಚಸ್ ಇದೆ ಅಂತ. ಅವಾಗ ನಮಗೆ ಗೊತ್ತಾಯಿತು ಅಲ್ಲಿ ತುಂಬ ಲೀಚಸ್ ಇತ್ತು ಅಂತ. ಯಾವ ಕಡೆ ನೋಡಿದ್ರು ಗಿಡ. ಸನ್ ರೇಸ್ ಕೂಡ ಬೀಳ್ತಿಲ್ಲ ಒಳಗಲ್ಲ. ಡಿಫ್ರೆಂಟ್ ಗಿಡಗಳು.
ಎಲ್ಲೋ ಇಷ್ಟು ಕಾಣ್ತಿದೆಯಲ್ಲ ಲೈಟ್ ಬಿದ್ದಾಗೆ ಅದು ಏನು ಟೈಪ್ಸ್ ಆಫ್ ಫಂಗಸ್, ನಾಟ್ ಲೈಟ್ ಸನ್ಲೈಟ್ ಅಲ್ಲ ಅದು. ಆಫ್ ರೇಂಜ್ ಇದೆಯಾ? 2 ಟೈಪ್ ಆಫ್ ಫಾರೆಸ್ಟ್ ರೇಂಜ್. ಅದರಲ್ಲಿ ಒಂದು ಬ್ರಹ್ಮಗಿರಿ ಮತ್ತು ಪುಷ್ಪಗಿರಿ ಅಂತ 2 ರೇಂಜಸ್ ಇದೆ. ಅದರಲ್ಲಿ ತಲಕಾವೇರಿ ಬರೋದು ಬ್ರಹ್ಮಗಿರಿಯಲ್ಲಿ, ನಿಶಾನಿ ಬೆಟ್ಟ ಬರೋದು ಪುಷ್ಪಗಿರಿ ರೇಂಜಲ್ಲಿ.